ಅವರಿಗೋಸ್ಕರ ಅಲ್ಲ, ಇದು ಬೇರೆ ಬಿಸ್ನೆಸ್ ಮನೆಗಳಿಗೋಸ್ಕರವಾಗಿ, ಬೇರೆ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಗಳಿಗಾಗಿ ನಾವು ಮಾಡ್ತಾ ಇರೋದು. ದೇಶದಲ್ಲಿ ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಬೇಕು ಅಂತ ಹೇಳಿದ್ರೆ ನಮ್ಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಅಗತ್ಯ ಇಲ್ಲ. ಯಾವುದೇ ದೇಶ ಆಗ್ಲಿ 500 ವರ್ಷದ ಹಿಸ್ಟ್ರಿ ನೀವು ತೆಗೆದು ನೋಡ್ಕೊಂಡ್ರೆ ಚಿಕ್ಕ 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 ಬಿಸ್ನೆಸ್ಗಳು ದೇಶನ ಕಟ್ಟಿದ್ದಾರೆ, ಕೆಲಸನ ಪ್ರೊವೈಡ್ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ, ತುಂಬಾ ಮನೆಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿರೋ ಫೋಟೋಗಳೆಲ್ಲ ನೋಡಿ ಅವರೆಲ್ಲರೂ ಬಿಸ್ನೆಸ್ ಮನ್ಗಳನ್ನೇ. ಅವಾಗ CSR ಅಂತೇನು ಇರಲಿಲ್ಲ, ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಗಳನ್ನೇ ಎಲ್ಲ ತರದ್ದು CSR ಆಕ್ಟಿವಿಟೀಸ್ ಅವಾಗಿಂದ ಮಾಡ್ತಾ ಇದ್ರು. ಅದು ಕಾಲೇಜ್ ಇರಲಿ, ಆಸ್ಪತ್ರೆ ಇರಲಿ, ರೋಡ್ ಇರಲಿ, ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಯಾವತ್ತು ಬಿಸ್ನೆಸ್ ಮನ್ಗಳನ್ನೇ ಮಾಡ್ತಾ ಇದ್ರು. ದುಡ್ಡಿದೆ ಅಂತ ಅಲ್ಲ, ಆದ್ರೆ ಅವ್ರ ಹತ್ರ ಅದೊಂದು ಸೊಸೈಟಿಗೆ ಒಂದು ಆಬ್ಲಿಗೇಷನ್ ಇದೆಯಲ್ಲ, ಅದನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರವಾಗಿ ಈ ಬಿಸ್ನೆಸ್ ಫ್ಯಾಮಿಲಿನ ನಾವು ಬಹಳ ಚೆನ್ನಾಗಿ ನೋಡ್ಕೋಬೇಕು. ಬಿಸ್ನೆಸ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ 15 ಜನರೇಷನ್ಗೆ ಹೋಗುತ್ತೆ. ಸೌತ್ ಕೊರಿಯಾ ಅಂತ ದೇಶ ನೋಡಿದ್ರೆ 80% 10 ಜನರೇಷನ್ ಹೋಗುತ್ತೆ. ಯುರೋಪ್ ಅಲ್ಲಿ ಇವತ್ತಿನ ದಿನ 20, 22, 25 ಜನರೇಷನ್ ಅವರು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಜನರೇಷನ್ ಅಂದ್ರೆ 25 ವರ್ಷ ಹೆಚ್ಚು. ಆ ಒಂದು ನೋಡಿದ್ರೆ ನಮ್ಮ ದೇಶದಲ್ಲಿ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ನೆಕ್ಸ್ಟ್ ಜನರೇಷನ್ ಹೋಗ್ಲಿಕ್ಕೆ ಬಹಳ ಕಷ್ಟ ಪಡ್ತಾ ಇದೆ. ಇಲ್ಲಿ ನಾವು ಸೆಲೆಬ್ರೇಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಗುಜ್ಜಾಡಿ ಅವರ ತಾಯಿ, ಗುಜ್ಜಾಡಿ ನರಸಿಂಹನಾಯಕರ ಹೆಂಡತಿ, ಅವರ ಹೆಣ್ಣು ಮಕ್ಕಳು, ಅವರ ಸೊಸೆಯಂದಿರು, ಮನೆಯಲ್ಲಿ ನೀವು ಫ್ಯಾಮಿಲಿನ ಪರ್ಫೆಕ್ಟ್ ಆಗಿ ಇಟ್ಕೋಬೇಕಂತ ಹೇಳಿದ್ರೆ ಅನ್ಸಂಗ್ ಹೀರೋ ಆರ್ ದ ವಿಮೆನ್ ಇನ್ ದ ಬಿಸ್ನೆಸ್ ಫ್ಯಾಮಿಲಿ. ವಿಮೆನ್ ಇನ್ ದ ಬಿಸ್ನೆಸ್ ಫ್ಯಾಮಿಲಿ ಫ್ಯಾಮಿಲಿನ ಒಟ್ಟು ಮಾಡಿ ಇಟ್ಕೊಳ್ಳೋರ ಗಂಡಸರ ಅಲ್ಲ, ಯಾವತ್ತಿಗೂ ಅಲ್ಲ. ಅವರು ಮುಂದೆ ಇರ್ತಾರೆ ಅಷ್ಟೇ. ಅವರು ಬಹಳ ಬ್ಯುಸಿಯಾಗಿರ್ತಾರೆ ಬಿಸ್ನೆಸ್ ಅಲ್ಲಿ, ಮ್ಯಾನೇಜ್ಮೆಂಟ್ ಅಲ್ಲಿ, ಸೊಸೈಟೀಸ್ ಒಂದು ತುಂಬಾ ಕಷ್ಟಪಟ್ಟು ಮುಂದೆ ಬರ್ಬೇಕಂತ ಹೇಳಿ ಆಸ್ಪಿರೇಷನ್ ಅಲ್ಲಿ ಬಹಳ ಕಷ್ಟಪಡ್ತಾರೆ. ನಿಜವಾಗಿ ಫ್ಯಾಮಿಲಿನ ಒಟ್ಟಿಗೆ ಇಟ್ಕೊಂಡು ಬಿಸ್ನೆಸ್ ಅನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡೋರು, ಮಾಡಿರೋರು, ಮನೆಯಲ್ಲಿ ಕೂತ್ಕೊಂಡಿರೋರು, ಅಡಿಗೆ ಮಾಡಿ, ಮನೆ ನೋಡಿ ಎಲ್ಲಾರನ್ನೂ ಹೊಂದಾಸ್ಕೊಂಡು ಹೋಗುವಂತ ವೈಫ್, ಸಿಸ್ಟರ್ಸ್, sister-in-law, brother-in-law, more importantly the daughters. Never forget the daughters in family management. ಇವತ್ತಿನ ದಿನ ನಮಗೆ ಡಾಕ್ಟರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ರೀಸನ್ ದಟ್ ಗುಜ್ಜಾಡಿ ಅವ್ರ ಹತ್ರ 9 ಜನ ಮಕ್ಕಳಿದ್ರು. 9ರಲ್ಲಿ ಯಾರೋ ಒಬ್ರು ಬಿಸ್ನೆಸ್ ಮುಂದೆ ತಗೊಂಡೋಗ್ತಾರಂತ ಧೈರ್ಯ ಇರುತ್ತೆ. ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಫರ್ಟಿಲಿಟಿ ರೇಟ್ ಇಸ್ 1.65 ಅಂತ ಹೇಳಿದ್ರೆ ಫ್ಯಾಮಿಲಿನಲ್ಲಿ ಮ್ಯಾಕ್ಸಿಮಮ್ ಮಕ್ಕಳಿರೋದು 2, ಮೋಸ್ಟ್ಲಿ 1. ಆಗ 1 ಮಗು ಇರ್ಬೇಕಾದ್ರೆ ಒಂದು ದೊಡ್ಡ ಬಿಸ್ನೆಸ್ ಮಾಡಿ ಆ ಮಗು ಇಲ್ಲ ನಾನು ಮ್ಯೂಸಿಕ್ ಹೋಗ್ತೀನಿ, ನಾನು ಫಾರಿನ್ ಹೋಗ್ತೀನಿ ಅಂತ ಹೇಳಿದ್ರೆ ಬಿಸ್ನೆಸ್ ಯಾಕೆ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ ನಿಮಗೆ. ಸೊ ಇಟ್ ಈಸ್ ವೆರಿ ವೆರಿ ಸೀರಿಯಸ್ ಇಶ್ಯೂ. ಇಟ್ ಇಸ್ ನಾಟ್ ಈಸಿ. ಯಾಕಂದ್ರೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಾ ಇರ್ಬೇಕಾದ್ರೆ ದೇಶದಲ್ಲಿ ನಮ್ಮ ರಿಪ್ಲೇಸ್ಮೆಂಟ್ 2.2 ನಮಗೆ ಬೇಕು. ಬಟ್ ಈಗ 1.65 ಇರೋದ್ರಿಂದ ನಮ್ಮ ಬಿಸ್ನೆಸ್ ಮುಂದೆ ತಗೊಳ್ಬೇಕಾದ್ರೆ ನೀವು ಚಿಕ್ಕಂದಿನ ಮಕ್ಕಳಿಗೆ ಹೇಳಬೇಕು, ನೀವು ಕೆಲಸ ತಗೊಳ್ಳೋ ಬದಲು ಕೆಲಸ ಕೊಡಿ. ಬಿಕಮ್ ಎನ್ ಎಂಪ್ಲಾಯರ್, ಡೋಂಟ್ ಬಿಕಮ್ ಎಂಪ್ಲಾಯಿ. ಅವರಿಗೆ ಒಳ್ಳೆ ಥರದ್ದು ನೀವು ಅವರಿಗೆ ಅಡ್ವೈಸ್ ಕೊಟ್ಟು ಚಿಕ್ಕಂದಿನಾನೆ ನಮಗೆ ಬಿಸ್ನೆಸ್ ಬೇಕು. ಬಿಸ್ನೆಸ್ ಇಸ್ ಎ ಸರ್ವಿಸ್. ಅಲ್ಲೇನು ನಾವು ಪ್ರಾಫಿಟ್ ಮಾಡ್ತೀವಿ, 8-10% ಏನು ಪ್ರಾಫಿಟ್ ಮಾಡ್ತೀವಿ, ದಟ್ ಇಸ್ ಎ ಸರ್ವಿಸ್ ಚಾರ್ಜ್. ಸೊ ನಮಗೆ ಬಿಸ್ನೆಸ್ಗಳು ಬೇಕು. ಇಂಡಿಯಾದ GDP 69% ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. 69% ಇಂಡಿಯಾದ GDP ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. 23 ಕೋಟಿ ಕೆಲಸ ಕೊಟ್ಟಿರೋರು ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಗಳು. 23 ಕೋಟಿ ಅವ್ರು ಕೆಲಸ ಕೊಟ್ಟಿದ್ದಾರೆ. ಅವರು ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಕೆಲಸ ಕೊಡ್ಬೇಕಾದ್ರೆ ಇಂಟರ್ವ್ಯೂ ಮಾಡೋದಿಲ್ಲ, ಕೆಲಸ ಕೊಟ್ಟ ಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ಮೈನಾ ನಾಗರಾಜ್ ಅವರೇ, ಉಲ್ಲಾಸ್ ಕಾಮತ್ರೆ, ಸುಮೇಶ್ ಬದೇರ ಅವರೇ, ಪ್ರಭಾಕರ್ ನಾಯ್ಕರು ಮತ್ತು ಗುಜ್ಜಾಡಿ ಪರಿವಾರದ ಎಲ್ಲ ಸದಸ್ಯರೇ, ಪುಸ್ತಕವನ್ನು ಅಣಿಗೊಳಿಸಿದ ಲೇಖಕ ಸತೀಶ್ ಮಲ್ಲಿನೆ, ಸಭಾಗಾರದಲ್ಲಿ ಈ ಕಾರ್ಯಕ್ರಮ
ಅಭಿವಾದನದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ಕೃತಜ್ಞತೆಯ ಸಮಾರಂಭ. ಇವತ್ತಿನ ಕಾರ್ಯಕ್ರಮ ಅಭಿನಂದನೆಯ ಒಂದು ಸಂದರ್ಭ. ನಾನು ಈ ಮೂರು ಮಾತನ್ನು ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. 100 ವರ್ಷ ಒಬ್ಬ ವ್ಯಕ್ತಿಯ ಜೀವನದ ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಉಜ್ಜಾಡಿ ನರಸಿಂಹನಾಯಕರು ನಮ್ಮ ನಡುವೆ ಸುಮಾರು 82-83ನೇ ವರ್ಷದ ಆಯುಸ್ಸಿನವರೆಗೆ ಇದ್ದು 100 ವರ್ಷಗಳ ನಂತರವೂ ಅವರನ್ನ ಸ್ಮರಿಸುವಂಥ, ಅವರಿಂದ ಪ್ರೇರಣೆ ಪಡೆಯುವಂಥ ಒಂದು ಜೀವನವನ್ನ ಅವರು ನಡೆಸಿದರು. ಅದಕ್ಕಾಗಿ ಅಂತ ಒಬ್ಬ ಆದರ್ಶ ಪುರುಷನಿಗೆ ಅಭಿವಾದನೆಗಳನ್ನು ಸಲ್ಲಿಸುವಂತ ಒಂದು ಸಮಾಜದ ಕಾರ್ಯಕ್ರಮ ಇದು. ಕೃತಜ್ಞತೆ. ಪ್ರಭಾಕರ್ ನಾಯಕರು ತಮ್ಮ ಪರಿವಾರ, ಕುಟುಂಬ ಮತ್ತು ಸ್ವರ್ಣ ಜ್ಯುವೆಲರೀಸ್ ಕಡೆಯಿಂದ ತಮ್ಮ ಕುಟುಂಬಕ್ಕೆ, ತಮ್ಮ ವೃತ್ತಿಗೆ ಸಹಕರಿಸಿ ಅವರನ್ನ ಸಮಾಜದಲ್ಲಿ ಪ್ರತಿಷ್ಠಿತವಾಗಿ ನೆಲೆಗೊಳ್ಳುವಂತೆ ಮಾಡಿರುವ ಎಲ್ಲರನ್ನೂ ಕೂಡ ಅವರು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಹೇಳಿ ಸ್ಮರಿಸಿದ್ದಾರೆ. ಅನೇಕರನ್ನ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಾಗ ಸಮಾಜಕ್ಕೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಪರಂಪರೆ. ಮೂರನೇದಾಗಿ ಧನ್ಯವಾದ ನಮ್ಮ ಕಡೆಯಿಂದ, ಅಭಿನಂದನೆ ನಮ್ಮ ಕಡೆಯಿಂದ. ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿ ನಾವು ಹೇಗೆ ಬದುಕಬೇಕು, ನಮ್ಮ ಹಿರಿಯರು ಹೇಗೆ ಬದುಕಿದ್ರು, ನಮ್ಮ ನಡುವೆ ನಾವು ಕಂಡಂತ ಒಬ್ಬ ಅಂಗಡಿಯವರ ಬಗ್ಗೆನ ಕಾರ್ಯಕ್ರಮ. ಅವರು ಕೇವಲ ಚಿನ್ನದ ಆಭರಣದ ಮನುಷ್ಯರಾಗಿರಲಿಲ್ಲ, ಅವರು ಚಿನ್ನವೇ ಆಗಿದ್ರು. ಸ್ವತಃ ಮನುಷ್ಯ ಚಿನ್ನದಂತವನಾಗಬೇಕು ಅಂತ ಹೇಳ್ತೀವಿ, ಬಂಗಾರದ ಮನುಷ್ಯನಾಗಬೇಕು. ಅವರು ಜೀವನದಲ್ಲಿ ಚಿನ್ನದ ಒಡವೆಗಳನ್ನು ಮಾತ್ರ ಮಾಡಲಿಲ್ಲ, ಮಾರಲಿಲ್ಲ. ಅವರು ಸಮಾಜಕ್ಕೆ ತಾನೇ ಒಬ್ಬ ಚಿನ್ನದ ಆಭರಣದಂತೆ ಜೀವಿಸಿದರು. ಮನುಷ್ಯ ಬಂಗಾರಕ್ಕೆ ಆಭರಣ ಆಗಬೇಕು. ಚಿನ್ನದ ಆಭರಣವನ್ನು ನಾವು ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಮಾನವ ಸಮಾಜ ಮಾಡಿಕೊಂಡು ಬಂದಿದೆ. ಇದರಲ್ಲಿ ಏನಿದೆ? ಚಿನ್ನಕ್ಕೆ ಒಂದು ಬೆಲೆ ಇದೆ, ಅದು ಸದಾಕಾಲ ಇರುವಂತ ಬೆಲೆ. ಮಾರ್ಕೆಟ್ನಲ್ಲಿ ಅದು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಚಿನ್ನ, ಗೋಲ್ಡ್ ಇದನ್ನ ಇಟ್ಕೊಂಡಿರುವಂತ ಮನೆ, ಸಮಾಜ, ದೇಶ ಯಾವತ್ತೂ ಕೂಡ ಆ ಒಂದು ಅಮೂಲ್ಯವಾದಂಥ ಒಂದು ಧಾತು, ಒಂದು ವಸ್ತುವನ್ನ ಜೀವನದ ರಕ್ಷಣೆಯಾಗಿ ಅದರ ಮೇಲೆ ಒಂದು ಭರವಸೆ ಇಟ್ಟು ಬದುಕಬಾರದು. ಚಿನ್ನದ ಮನುಷ್ಯ ಅಂದ್ರೆ ಅಂಥವರಾಗಿರಬೇಕು. ಸಮಾಜಕ್ಕೆ ಅವರು ಅಮೂಲ್ಯರಾಗಿರಬೇಕು. ಅವರ ಮೇಲೆ ಭರವಸೆ ಇಟ್ಟು ಬದುಕನ್ನ ನಡೆಸಬಹುದು ಅಂತ ಅನ್ನಿಸಬೇಕು. ಚಿನ್ನಕ್ಕೆ ಅಂಥ ಒಂದು ಗುಣ ಇದೆ. ಚಿನ್ನದ ಆಭರಣ, ಒಡವೆ, ಅದು ಸೌಂದರ್ಯಕ್ಕೆ, ಕಲೆಗೆ ದ್ಯೋತಕವಾದ್ದು. ಅದನ್ನು ವ್ಯಕ್ತಿಗಳು ಧರಿಸ್ತಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ, ಜಗತ್ತಿನಲ್ಲಿ ಮಹಿಳೆಯರಿಗೆ ಚಿನ್ನದ ಬಗ್ಗೆ ಪ್ರೀತಿ. ಈ ಒಂದು ಸೌಂದರ್ಯವನ್ನ ಹೆಚ್ಚಿಸುವಂತ ಆಭರಣ ಮನುಷ್ಯ ಸಮಾಜಕ್ಕೆ ತನ್ನ ಇರುವಿಕೆಯಿಂದ ಹೀಗೆ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂತ ಚಿನ್ನದ ಒಡವೆ ಅಂತವನಾಗಬೇಕು. ಗುಜ್ಜಾಡಿ ನರಸಿಂಹನಾಯಕರು ಅಂತ ಒಬ್ಬ ಅಪರೂಪದ ಮನುಷ್ಯರಾಗಿದ್ದರು. ಅವರು ಎಲ್ಲರಂತೆ ಎಲ್ಲರೂ ಹಾಗೆ ಇದ್ದಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಇರಲಿಲ್ಲ. ಆದ್ರೆ ಅಂಥವ್ರು ಸಿಗೋದು ಕಡಿಮೆ.
ಅಂಥವ್ರು ನಾನು ಆಗಬೇಕು ಅಂತ ಎಲ್ಲಿಗೂ ಅನಿಸುತ್ತೆ. ತನ್ನ ಪರಿಶ್ರಮದ ಕೊರತೆಯಿಂದಾಗಿಯೋ ಅಥವಾ ತನಗೆ ಆ ಒಂದು ಭಗವಂತನ ಆಶೀರ್ವಾದ ಇಲ್ಲದೆ ಇದ್ದಿದ್ದರಿಂದನೋ, ಜನರ ಸಹಕಾರ ಇಲ್ಲದೆ ಇದ್ದಿದ್ದರಿಂದನೋ ಎಲ್ಲರೂ ಅದನ್ನ ಪಡೆಯೋದಕ್ಕೆ, ಗಳಿಸೋದಕ್ಕೆ ಸಾಧ್ಯವಾಗಿಲ್ಲದೆ ಇರಬಹುದು. ಇನ್ನು ಅನೇಕರಿಗೆ ಜೀವನ ಹೀಗಾಗಬೇಕು ಅಂತ ಅನಿಸೇ ಇಲ್ಲದೆ ಇರಬಹುದು. ಹೇಗೋ ಜೀವನ ನಡೆಯುತ್ತೆ, ಹುಟ್ಟಿದ ಜೀವ ಹುಲ್ಲು ಮೇಯಿಸುವನೇ, ಹೇಗೋ ನಡ್ಕೊಂಡು ಹೋದ್ರಾಯ್ತು ಅಂತ ನನ್ನ ಜೀವನವನ್ನ ಉದಾತ್ತಗೊಳಿಸಬೇಕು, ಉನ್ನತಗೊಳಿಸಬೇಕು, ಉತ್ತಮಗೊಳಿಸಬೇಕು, ಉದಾಹರಣೆ ಯೋಗ್ಯವಾಗಿ ಮಾಡಬೇಕು. ಈ ಒಂದು ಮನಸ್ಸಿನ ಆಳದ ತುಡಿತ ಇಲ್ಲದೆ ಇದ್ರೆ ಮನುಷ್ಯನ ಜೀವನಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ನಮ್ಮ ಗುಜ್ಜಾಳಿ ನರಸಿಂಹನಾಯ್ಕರು ಅಂಥ ಒಬ್ಬ ಸಮಾಜಕ್ಕೆ ಉದಾಹರಣೆ ಯೋಗ್ಯ ಜೀವನವನ್ನು ನಡೆಸಿದಂತ ಅಂತ ಒಬ್ಬ ಆದರ್ಶ ವ್ಯಕ್ತಿ. ಮನುಷ್ಯನ ಜೀವನದ ಉದ್ದೇಶ ಏನು? ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಅಂಥೇಳಿ ನಮ್ಮ ಭೂಮಿನಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ ಹೇಳಲಾಗಿದೆ. ಆತ್ಮದ ಮೋಕ್ಷ, ಮೋಕ್ಷ ಅಂತಂದ್ರೆ ಅದು ಇನ್ನೆಲ್ಲೋ ಇರುವಂಥದ್ದಲ್ಲ. ಈ ಬದುಕಿನಲ್ಲೇ, ಈ ಭೂಮಿ ಮೇಲೆ ಇದ್ದಾಗ ಎಲ್ಲವನ್ನೂ ಅನುಭವಿಸ್ತಾನೆ, ಅದರಿಂದ ಮುಕ್ತನಾಗಿ ಅಂಟಿಕೊಳ್ಳದೇನೆ ತನ್ನೊಳಗೆ ಸಂತೋಷವನ್ನು ಅನುಭವಿಸುವಂಥವನು, ಬೇರೆಯವರಿಗೆ ಸಂತೋಷವನ್ನು ನೀಡುವಂಥವನು. ಸಂತೋಷಂ ಜನಯೇ ಪ್ರಾಜ್ಞಾ ತದೇವೇಶ್ವರ ಪೂಜನಂ. ತುಷಾರದಲ್ಲಿ ಒಂದು ವಾಕ್ಯನ ಸಂಧ್ಯಾ ಅವರು ಆಗ ಪ್ರಿಂಟ್ ಮಾಡ್ತಾ ಇದ್ರು. ತದೇವೇಶ್ವರ ಪೂಜನ, ಸಂತೋಷಂ ಜನಯೇ ಪ್ರಾಜ್ಞಾ. ಇನ್ನೊಬ್ಬರಲ್ಲಿ ಸಂತೋಷವನ್ನು ಹುಟ್ಟಿಸ್ಬೇಕು. ತಾನು ಒಳಗೆ ಸಂತೋಷ ಇಲ್ಲದೆ ಇರೋನು ಬೇರೆಯವರಿಗೆ ಹುಟ್ಟಿಸ್ತಾರೆ ಆ ರೀತಿ ಸಂತೋಷವನ್ನು. ಅದರಿಂದ ಆತ್ಮನೋ ಮೋಕ್ಷಾರ್ಥ ಜಗತ್ ಹಿತಾಯ ಚ. ಕೇವಲ ತನಗೆ ತಾನಾಗಿ ಬದುಕುವಂಥವನು ಸ್ವಂತ ಸುಖದಿಂದ ಬದುಕಿದ್ರೆ ಬೇರೆಯವರಿಗೆ ಉಪದ್ರವ ಇಲ್ಲದಿದ್ರೆ ಒಳ್ಳೆಯದೇನೆ, ನಿಜ. ಆದರೆ ಇನ್ನೊಬ್ಬರಿಗೆ ಉಪಕಾರಿಯಾಗಿ, ಇನ್ನೊಬ್ಬರ ಜೀವನವನ್ನು ವಿಕಾಸಗೊಳಿಸೋದಕ್ಕಾಗಿ, ಮತ್ತೊಬ್ಬರಿಗೆ ಸಹಾಯ ಮಾಡಿ ಅವರ ಜೀವನವೂ ಕೂಡ ಆತ್ಮನೋ ಮೋಕ್ಷಾರ್ಥವಾಗೋದಕ್ಕೆ ನಾವು ನೆರವಾದರೆ ಅದು ಜಗದ್ಹಿತಾಯ ಚ. ಈ ಜಗದ್ಹಿತಾಯ ಲೋಕಕ್ಕೆ ಅನುಕೂಲವಾಗುವಂತೆ ಜಗತ್ತಿನ ನಿಯಮಗಳನ್ನ ಪಾಲಿಸಿಕೊಳ್ತಾ, ಸಂಸ್ಕೃತಿಯ ಸುಗಂಧವನ್ನ ಬೀರ್ತಾ, ತನ್ನ ಕಾಯಕದಲ್ಲಿ ತೊಡಗಿ ಯಾರು ಜೀವನವನ್ನ ಸಾರ್ಥಕತೆಯಿಂದ ನಡೆಸ್ತಾನೋ ಅಂತಹ ಮಹಾ ವ್ಯಕ್ತಿಗಳನ್ನ ನಾವು ಸಂತರು, ಮಹಾಪುರುಷರು, ವಿಭೂತಿಗಳು, ಉದಾಹರಣೆ ಯೋಗ್ಯರು, ದೈವಿ ಪುರುಷರು ಹೀಗೆಲ್ಲ ಹೇಳಿ ಸ್ಮರಿಸ್ತೇವೆ. ಗುಜ್ಜಾಳಿ ನರಸಿಂಹನಾಯ್ಕರು ಇಂತಹ ಒಂದು ಅದ್ಭುತವಾದಂಥ ಗುಣಸಂಪದವನ್ನು ಪಡೆದಿದ್ರು. ಭಗವದ್ಗೀತೆಯಲ್ಲಿ ಭಕ್ತನ ಲಕ್ಷಣ ಬರುತ್ತೆ 12ನೇ ಅಧ್ಯಾಯದಲ್ಲಿ. ಅದ್ವೇಷ ಸರ್ವಭೂತಾನ ಮೈತ್ರ ಕರುಣೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಅದು ಪೂರ್ತಿ ಭಕ್ತನ ಲಕ್ಷಣಗಳನ್ನು ನೋಡಿದಾಗ ಹೇಗೆ ಸುಖ ದುಃಖದಲ್ಲಿ ಸಮಾನವಾಗಿರಬೇಕು, ಬೇರೆಯವರಿಗೆ ಹೇಗೆ ನಡ್ಕೊಳ್ಬೇಕು, ಅನಪೇಕ್ಷ ಶುಚಿರ್ದಕ್ಷನಾಗಿರುವುದು ಹೇಗೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪತ್ ವಿಭಾಗದಲ್ಲಿ ದೈವಿ ಗುಣಗಳೇನು ಅಂತ ಹೇಳಿದ್ದಾರೆ. ಅಭಯಂ ಸುಪ್ತ ಸಂಸುದ್ಧಿ ಜ್ಞಾನಯೋಗ ವ್ಯವಸ್ಥಿತ ದಾನಂ ತಮಶ್ಚ ತಪಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಆರ್ಜವಂ. ಈ ರೀತಿ ಒಂದು 25 ಗುಣಗಳನ್ನ ಭಗವಂತ ಕೃಷ್ಣ ದೈವಿ ಗುಣಗಳು ಅಂತ ಹೇಳಿ ಪಟ್ಟಿ ಮಾಡಿ ಹೇಳಿದ್ದಾನೆ. ಎಲ್ಲರಲ್ಲೂ ಎಲ್ಲ ಗುಣಗಳು ಇರೋದಕ್ಕೆ 25 ಜನ